ಜೈಲು ಹಕ್ಕಿಯಾದರೂ ಕೂಡ ಪವಿತ್ರ ಗೌಡಗೆ ತಗ್ಗದ ದಿಮಾಕು. ರಾಖಿ ಕಟ್ಟಿಸಿಕೊಳ್ಳಲು ಆಗಮಿಸದೆ ಒಳಗೆ ಇದ್ದಂತ ಪವಿತ್ರ. ಜೈಲು ಹಕ್ಕಿಯಾದರೂ ಕೂಡ ಪವಿತ್ರ ಗೌಡ ರಾಖಿ ಕಟ್ಟಿಸಿಕೊಳ್ಳೋದಕ್ಕೆ ಬರಲೇ ಇಲ್ಲ. ಒಂದಷ್ಟು ಮಂದಿ ಜೈಲಿಗೆ ಹೋಗಿದ್ರು. ರಕ್ಷಾಬಂಧನ ನಿಮಿತ್ತ ಮಹಿಳೆಯರು ಅಲ್ಲಿಗೆ ಹೋಗಿದ್ರು. ಜೈಲು ವಾಸಿಗಳಿಗೆ ರಾಖಿ ಕಟ್ಟಿ ಸಿಹಿ ಮತ್ತು ಟವಲ್ ಹಂಚಿಕೆ ಮಾಡಲಾಗುತ್ತೆ. ಮಹಿಳೆಯರಿಂದ ರಾಖಿ ಕಟ್ಟಿಸಿಕೊಂಡಂತ ದರ್ಶನ್ ಪತ್ನಿ ಸಿಹಿ ತಿಂದು ಆತ್ಮೀಯವಾಗಿ ಮಾತನಾಡಿಸಿದ್ರು ವಿಜಯಲಕ್ಷ್ಮಿ. ಆದರೆ ಜೈಲು ಕೊಠಡಿಯಿಂದ ಪವಿತ್ರ ಗೌಡ ಮಾತ್ರ ಹೊರ ಬರಲೇ ಇಲ್ಲ. ಪವಿತ್ರ ಗೌಡಗೆ ಅವರ ನಡೆಗೆ ಬೇಸರ ವ್ಯಕ್ತಪಡಿಸಿದ್ರು ಮಹಿಳೆಯರು. ಜೈಲು ಕೊಠಡಿಯಿಂದ ಹೊರಗೆ ಬರಲೇ ಇಲ್ಲ ಪವಿತ್ರ ಗೌಡ. ಅವ್ರಿಗೋಸ್ಕರ ಈ ರಕ್ಷಾಬಂಧನ ರಾಖಿ ತಂದಿದ್ದಂಥ ಮಹಿಳೆಯರು ಬೇಸರ ವ್ಯಕ್ತಪಡಿಸಿದ್ರು. ನಾವು ಅಲ್ಲಿಂದ ಬಂದಿದ್ದೀವಿ ಈ ರಾಖಿ ಕಟ್ಟೋಕೆ ಅಂತ. ಆದರೆ ಅವರು ಹೊರಗಡೆ ಬರಲೇ ಇಲ್ಲ. ವಿಜಯಲಕ್ಷ್ಮಿ ಮಾತ್ರ ಅಲ್ಲಿದ್ದಂಥ ಮಹಿಳೆಯರು ಕಟ್ಟಿದಂಥ ರಾಖಿ, ಅಲ್ಲಿನ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ಕೂಡ ರಾಖಿ ಕಟ್ಟಿದ್ರು. ಪವಿತ್ರ ಗೌಡಗೋಸ್ಕರ ಕೂಡ ರಕ್ಷಾಬಂಧನ ತರಲಾಗಿತ್ತು. ಆದರೆ ಆಕೆ ಹೊರಗಡೆ ಬರಲಿಲ್ಲ ಅಂತ. ಜೈಲು ಹಕ್ಕಿ ಆದರೂ ಕೂಡ ಪವಿತ್ರ ಗೌಡ ಬರಲಿಲ್ಲ ಅನ್ನೋದು, ರಾಖಿ ಕಟ್ಸ್ಕೊಳ್ಳೋದಕ್ಕೆ ಬರಲಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗಿದೆ. ಪವಿತ್ರ ಗೌಡ ಕಟ್ಸ್ಕೊಳ್ಳಿಲ್ಲ. ಅವರು ಪವಿತ್ರ ಗೌಡ ಅವ್ರು ಕೆಳಗೆ ಬರಲಿಲ್ಲ ಕಟ್ಸ್ಕೊಳ್ಳೋದಕ್ಕೆ. ಅವರು ರೂಮಿಂದ ಕೆಳಗಡೆ ಬರಲಿಲ್ಲ. ಬಟ್ ಬೇರೆಯವರೆಲ್ಲರೂ ಬಂದರು. ಆದರೆ ಎಲ್ಲ ತುಂಬ ಖುಷಿಪಟ್ಟರು. ಹೌದು, ಅವ್ರ ರೂಮ್ನಲ್ಲಿರೋರು ಬಂದ್ಬಿಟ್ಟು ಎಲ್ಲ ತೊಗೊಂಡು ಹೋದರು. ಅವ್ರು ಕೊಡ್ತೀವಿ ಅಂತ ಹೇಳಿ. ಅವ್ರು ಏನು ಹೇಳಿದ್ರು, ಬರೋದಿಲ್ಲ ಅಂತ ಏನಂದ್ರು? ಅವ್ರೇನು ಬರಲಿಲ್ಲ. ಸೊ ನಾವೇನು ಫೋರ್ಸ್ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಅವರ ರೂಮಲ್ಲಿ ಇರೋರು ಬೇರೆಯವರು ಬಂದು ತೊಗೊಂಡು ಹೋದರು. ನಾನು ಅವ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಅವರು ಬಂದಿದ್ದರು. ಅವ್ರ ವೈಫ್ ಬಂದಿದ್ರು, ಮಗ ಬಂದಿದ್ರು, ತಮ್ಮನೂ ಬಂದಿದ್ರು. ಅವರು ಕಟ್ಟಿದ್ವಿ. ಅವರು ರೆಸ್ಪಾನ್ಸ್ ಹೇಗೆ ಮಾಡಿದ್ರು? ಇಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ತುಂಬ ಆ್ಯಕ್ಚುಲಿ ತುಂಬ ನಂಗೆ ತುಂಬ ಇಷ್ಟ ಆದರು ಅವರೆಲ್ಲ. ಆ್ಯಕ್ಚುಲಿ ದರ್ಶನ್ ವೈಫ್ ಆಗಲಿ, ಫ್ಯಾಮಿಲಿ ಆಗಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ವಿನಯವಾಗಿ ಮಾತಾಡ್ತಾರೆ.